ಓಂ. ಇಂದು ಜುಲೈ 29ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಇದು ಒಂದು ಉತ್ತಮ ಬರಹವೇ ಅಂತೇನೆ ನಾನು. ಶಿರೋನಾಮೆ I am my captain. I am my captain. When the commanding officer of the battleship Missouri appeared before a naval board of inquiry, he sought to fix responsibility for the grounding of the 40,000-ton capacity in Chesapeake Bay on January 17, 1970. He gave answers so forthright they sounded more than a little like a replies one might expect before the judgment seat of God. I alone bear sole responsibility, he volunteered. This he added. Then he added, as a captain of the ship, it was my duty to keep her safe and secure. I did do it. Each of us is captain of his soul. We have abundant help and guidance to keep us on the right course through life. Regardless of the penalty, when the final summons comes, when we appear before the captain of captains, there will be no ifs and no or buts. It will be a joyful day if we have played the game of life squarely, a terrible one if we have abused the talents that God has loaned to us. ಕೆಳಗಿನ ಅಂಡ್ರ ಬರಹ, not for a moment do I forget what a great responsibility is ours. ರವೀಂದ್ರನಾಥ್ ಠಾಕೂರ್. ಅಪ್ಪ, ಎಂತಹ ಒಂದು ಅಪರೂಪವಾದ ಬೋಧಕ ಪ್ರಚೋದಕವಾದಂಥ ಒಂದು ಬರಹ ಇದು. ನಾನು ನನ್ನ ನಾಯಕ. ಪ್ರತಿಯೋರ್ವರಿಗೂ ನಾವು ನಮ್ಮ ನಾಯಕರು. ಒಂದು ಯುದ್ಧ ನೌಕೆ, ಅದರ ಹೆಸರು ಮಿಸ್ಸೌರಿ. ಅದರ ಕಮಾಂಡಿಂಗ್ ಅಧಿಕಾರಿ ನೌಕಾದಳದ ವಿಚಾರಣೆಗೆ ಹಾಜರಾಗ್ತಾನೆ. ಯಾಕಂದರೆ ಆ ಜನವರಿ 17, 1970 ಆತ ಆ ಹಡಗವನ್ನು ಒಂದು ಆ ಸಮುದ್ರದ ಒಂದು ಬೇದಲ್ಲೇ ಆತ ಪಾರ್ಕ್ ಮಾಡಿಬಿಡ್ತಾನೆ. 45,000 ಟನ್ ತೂಕದ ಆ ಹಡಗನ್ನು. ಯಾಕಂದರೆ ಬಹುಶಃ ಬಿರುಗಾಳಿ ಯಾವುದು ಏನು ಬೀಳ್ತಾ ಇರ್ಬೋದು. ಅದಕ್ಕೆ ಅವ ಬಹುಶಃ ಅಪ್ಪಣೆ ತೆಗೆದುಕೊಂಡಿರಲಿಕ್ಕಿಲ್ಲ. ಆವಾಗ ಅಲ್ಲಿ ಒಂದು ಎನ್ಕ್ವೈರಿ ನಡೀತದೆ. ಏನು ನಡೀತದೆ? ಒಂದು ವಿಚಾರಣೆ ನಡೀತದೆ. ವಿಚಾರಣೆ ಮುಂದೆ ಹಾಜರಾಗಿ ಅವ ಹೇಳ್ತಾನೆ, ಎಷ್ಟೊಂದು ಧ್ವನಿಪೂರ್ಣವಾದ ಮಾತುಗಳನ್ನು ಆತ ಹೇಳ್ತಾನೆ ಎಂಬುದನ್ನು ನೇರವಾಗಿ ಉತ್ತರ ಕೊಡ್ತಾನವ. ಏನು? ದೇವರ ಎದುರು ದೇವರು ಸ್ವತಃ ನ್ಯಾಯಾಧೀಶನಾಗಿ ಕುಳಿತಾಗ ಆಡಿದ ಮಾತುಗಳಂತೆ ಅವನ ಮಾತುಗಳು ಇದ್ದವು. ಅವನು ಉತ್ತರಿಸ್ತಾನೆ, ಹೌದು, ನಾನೇ ಓರ್ವನೇ ಅದಕ್ಕಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊರುತ್ತೇನೆ. ಮತ್ತು ಯಾಕಂದರೆ ಅವ ಸ್ವಯಂ ಸ್ಫುರಿತವಾಗಿ ಮತ್ತೆ ಹೇಳ್ತಾನವ, ಆ ಹಡಗಿನ ನಾಯಕ ನಾನು ಆ ಹಡಗಿನ ನಾಯಕ.
ಅದನ್ನು ಸುರಕ್ಷಿತವಾಗಿಯೂ ನಿರ್ಭಯವಾಗಿಯೂ ಇರಿಸುವುದು ನನ್ನ ಕರ್ತವ್ಯವಾಗಿತ್ತು. ಅಬ್ಬಾ, ಇಷ್ಟು ಹೇಳ್ತಾನೆ. ಹಂಗೆ ಪ್ರತಿಯೋರ್ವರು ತಮ್ಮ ಜೀವನದ ಅಧಿಕಾರಿಯೇ, ತಮ್ಮ ಜೀವನದ ಕ್ಯಾಪ್ಟನ್ಸ್. ನಮಗೆ ಸಾಕಷ್ಟು ಸಹಾಯಗಳು ಸಿಗ್ತಾವೆ, ಮಾರ್ಗದರ್ಶನ ಸಿಗ್ತಾವೆ, ನಮ್ಮ ಬದುಕಿನಲ್ಲಿ ಅವು ಹಂಚಿರ್ತಾವೆ. ಅವನ್ನೆಲ್ಲ ನಾವು ಪಡೆದು ಚೆಂದಾಗಿ ಬದುಕಬೇಕು. ಯಾವುದೇ ದಂಡದ ಹೆದರಿಕೆ ಅದನ್ನು ಲೆಕ್ಕಿಸಬಾರ್ದು. ನಾವು ಆ ಕೊನೆಯ ಹಾಜರಾತಿ, ಆ ದೇವರ ಮುಂದೆ ನಿಂತಾಗ, ಆ ಕ್ಯಾಪ್ಟನ್ ಆಫ್ ಕ್ಯಾಪ್ಟನ್ಸ್ ಅಂತಾರೆ ಇಲ್ಲಿ ಮಾರುಸವ್ರು ನಿಂತಾಗ, ಹಂಗೆ ಹಿಂಗೆ ಆದರೆ ಗೀದರೆ ಇವನು ಮಾತಾಡಲಿಕ್ಕಾಗೋದಿಲ್ಲ. ಇನ್ನು ಒಂದೇ ಮಾತು ಹೇಳುವಂತಾನೆ, ಅದಕ್ಕೆ ಅವಾಗ ಹಿಂಗೆ ನಿರ್ಭಯವಾಗಿ ಮಾತಾಡಬೇಕಾಗ್ತದೆ. ಅದು ಭಾಳ ಸಂತೋಷದ್ದು, ಹರ್ಷದಾಯಕ ದಿನ ಆಗ್ತದೆ. ನಾವು ನಮ್ಮ ನಾಟಕದ ಜೀವನವನ್ನು ಯೋಗ್ಯವಾಗಿ ನ್ಯಾಯಯುತವಾಗಿ ಸಾಗಿಸಿದ್ದರೆ. ಆದರೆ ಅದೊಂದು ಭಯಾನಕ ದಿನ ಆಗ್ತದೆ ಯಾವಾಗ ನಾವು ದೇವರು ನಮಗಿತ್ತ ಆ ಅದ್ಭುತವಾದ ಸಾಲವಾಗಿ ಇತ್ತು ನಮ್ಮ ಕೌಶಲ್ಯ, ನಮ್ಮ ಬುದ್ಧಿಶಕ್ತಿ, ನಮ್ಮ ಪ್ರತಿಭೆಗಳನ್ನು ನಾವು ದುರುಪಯೋಗಪಡಿಸಿದಾಗ ಮಾತ್ರ ಅದು ಭಯಾನಕವಾಗುತ್ತದೆ ಅಂತ ಹೇಳ್ತಾರೆ. ಅಲ್ಲಿ ಸ್ವರ್ಗ ನರಕ ಇಂಥ ಕಲ್ಪನೆಗಳು ಇರ್ಬೋದು, ಇರಲಿ ಹೋಗಲಿ. ಇದೊಂದು ಅದ್ಭುತವಾದ ನಾವೇ ನಮ್ಮ ಜೀವನದ ನಾಯಕರು ಅನ್ನುವಂಥ ಅಭೂತಪೂರ್ವ ಉಪದೇಶ ಇಲ್ಲಿದೆ. ಕೆಳಗಡೆ ಗುರುದೇವ ರವೀಂದ್ರನಾಥ್ ಠಾಕೂರ್, ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಬರ್ತಾರೆ. ಬ್ರಿಟಿಷರು ಮಾಡಿದಂಥ ಅಪಭ್ರಂಶ ಅದು. ಟ್ಯಾಗೋರ್ ಅವ್ರ ಎಂಟೈರ್ ಕುಟುಂಬಕ್ಕೆ. ಆದರೆ ಅದು ಗುರುದೇವ ರವೀಂದ್ರನಾಥ್ ಠಾಕೂರ್ ಸರಿಯಾದಂಥ ಉಚ್ಚಾರ. ನಮ್ಮ ಅವರು ಬರೆದಾರೆ ಒಂದೇ ಸೆಂಟೆನ್ಸು, ನಮ್ಮ ಜವಾಬ್ದಾರಿ ಎಷ್ಟೊಂದು ಬಹುದೊಡ್ಡದಾಗಿದೆ ಗೊತ್ತಾ, ಅದನ್ನು ನಾನು ಕ್ಷಣ ಮಾತ್ರವೂ ಮರೆಯಲಾರೆ ಅಂತ ಹೇಳ್ತಾರೆ ಅವರು. ನಮ್ಮ ಜವಾಬ್ದಾರಿ, ನಾವು ಬದುಕುವ ಜವಾಬ್ದಾರಿ ಎಷ್ಟೊಂದು ದೊಡ್ಡದಾಗಿದೆ ಗೊತ್ತಾ, ಅದನ್ನು ಒಂದು ಕ್ಷಣವೂ ನಾನು ಮರೆಯಲಾರೆ ಅನ್ನುವಂಥ ಅಭೂತಪೂರ್ವವಾದ ಎಚ್ಚರದ ತಮ್ಮ ಸ್ಥಿತಿಯನ್ನು ಗುರುದೇವ ಶ್ರೀ ರವೀಂದ್ರನಾಥ್ ಠಾಕೂರ್ ಅವರು ಇಲ್ಲಿ ಆ ಸೆಂಟೆನ್ಸ್ನಲ್ಲಿ ಬರೆದಿಟ್ಟಿದ್ದಾರೆ. ನಾವು ಏನು ಮಾಡಬೇಕು, ನಮ್ಮ ಜವಾಬ್ದಾರಿ ಎಷ್ಟೊಂದು ಬಹುದೊಡ್ಡದು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು ಅನ್ನುವಂಥ ಉಪದೇಶ ಇಲ್ಲಿದೆ. ಅದನ್ನು ಈ ರೀತಿ ನಿವೇದಿಸುತ್ತಾ ಇಂದಿನ ನಿವೇದನೆಗೆ ಮಂಗಳವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.